ಮುಖ್ಯವಾದ ದಿನ ನಮಗೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿಯ ಅತ್ಯಂತ ಹಿರಿಯರಾದಂಥ ಅಚ್ಚಣ್ಣ ಅವರು ಮತ್ತು ಪದ್ಮಾವತಮ್ಮ ಅವರು ಆರಾಮವಾಗಿ ನಮ್ಮ ಜೊತೆ ಮಾತಾಡೋಕ್ಕೆ ಸಿಕ್ಕಿದ್ದಾರೆ. ಮತ್ತೆ ಇವರ ಬಗ್ಗೆ ನಮ್ಮ ಎಲ್ಲ ಫ್ಯಾಮಿಲಿಯ ಸದಸ್ಯರಿಗೂ ಅವರ ಬಗ್ಗೆ ಒಂದು 4 ಮಾತುಗಳನ್ನು ತಿಳಿಸಿ ಹೇಳೋಣ ಅಂತ ಈ ದಿನ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ನಮ್ಮ ಜೊತೆಗೆ ಅಚ್ಚಣ್ಣ ಅವರು, ಪದ್ಮಾವತಮ್ಮ ಅವರು, ಅವರ ಸೊಸೆಯರಾದ ಶಾಂತ ಮತ್ತು ಸೀತಾ ಅವರು ಸಹ ಇದ್ದಾರೆ. ನಾವು ಇವರಿಬ್ಬರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾನೇ ಇದೆ. ಮತ್ತೆ ತುಂಬಾ ದಿವಸದಿಂದ ಅನ್ಕೋತಾ ಇದ್ವಿ ಇವ್ರ ಬಗ್ಗೆ ಏನಾದ್ರೂ ಒಂದು ವಿಡಿಯೋ ಮಾಡಬೇಕು ಅಂತ. ಅದಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ. ಅದಕ್ಕೋಸ್ಕರ ಇವತ್ತು ಇವ್ರ ಬಗ್ಗೆ ನಾವು ಮಾತಾಡಕ್ಕೆ ಇಷ್ಟಪಡ್ತೀವಿ. ನಾವು ಎಲ್ಲರೂ ಹುಟ್ಟಿದ್ದು ಅಂದ್ರೆ ಸೊಸೆಯರನ್ನ ಬಿಟ್ಟು ಬಾಕಿಯವರೆಲ್ಲ ಇಲ್ಲೇ ವಿಜಯಪುರದಲ್ಲೇ ಹುಟ್ಟಿದ್ದು. ವಿಜಯಪುರದಲ್ಲಿ ಸಹ ಒಂದು ಕೋಟೆ ಬೀದಿನಲ್ಲಿ ಆನೇಕಲ್ ಛತ್ರ ಅಂತಿದೆ. ಅಲ್ಲಿ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನನ ಹಿರಿಯರು ಅಪ್ಪಯ್ಯ ಶಾಮಪ್ಪ ಅನ್ನೋರು ಫ್ರೀಯಾಗಿ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಯಾರ್ಯಾರು ಪೂಜೆ ಮಾಡ್ತಾರೋ ಅವ್ರು ಪೂಜೆ ಮಾಡೋ ತನಕ ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ, ಇಲ್ಲೇ ಇರ್ಬೋದು ಅಂತೇಳಿ ಒಂದು ಜಾಗನ ಬಿಟ್ಕೊಟ್ರು. ಅದು ತುಂಬಾ ದೊಡ್ಡದಾದ ಛತ್ರ ಇತ್ತು. ಆಗ ನಾವು ಸುಮಾರು ಎಲ್ಲರೂ ಸೇರಿ ಒಂದು 15 ಜನ ಮನೆಯಲ್ಲಿ ಇರ್ತಾ ಇದ್ವಿ. ಹಾಗಾಗಿ ಎಲ್ಲರಿಗೂ ಜಾಗನೂ ಚೆನ್ನಾಗಿತ್ತು, ತುಂಬಾ ಫ್ರೀಡಮ್ ಇರ್ತಿತ್ತು ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ. ಆಗಿನ ಸಂಸಾರನೇ ಬೇರೆ, ಇವಾಗಿನ ಸಂಸಾರನೇ ಬೇರೆ. ಆಗ ನಿಜವಾಗ್ಲೂ ನೆನೆಸ್ಕೋಬೇಕಂದ್ರೆ ಯಾವುದೇ ಫೆಸಿಲಿಟಿ ಇಲ್ದಿದ್ರು ಎಲ್ಲರಿಗೂ ಖುಷಿ ಇರ್ತಾ ಇತ್ತು. ಸಣ್ಣ ಸಣ್ಣ ವಸ್ತು ಸಿಕ್ಕಿದ್ರು ಎಲ್ಲರೂ ಸಂತೋಷ ಪಡ್ತಾ ಇದ್ವಿ. ಅಂತ ಟೈಮಲ್ಲಿ ಸಹ ಇವರು ಓದ್ತಾ ಇದ್ರು ಚೆನ್ನಾಗಿ. ಓದೋದಕ್ಕೆ ಏನು ಅನುಕೂಲ ಇರ್ತಾ ಇರ್ಲಿಲ್ಲ. ಎಷ್ಟೋ ಸಲ ಲೈಟ್ಗಳು ಇರ್ತಿರ್ಲಿಲ್ಲ, ದೀಪದ ಬೆಳಕಲ್ಲೆಲ್ಲ ಓದ್ತಿದ್ವಿ. ಅದ್ರಲ್ಲೂ ಖುಷಿಯಾಗಿ ಓದ್ತಾ ಇದ್ವಿ. 1 ದೀಪ ಇಟ್ಕೊಂಡು 5 ಜನ ಕೂತ್ಕೊಂಡು ಆರಾಮಾಗಿ ಓದ್ತಾ ಇದ್ವಿ. ಅಷ್ಟು ಸಂತೋಷವಾಗಿತ್ತು. ಮತ್ತೆ ನಾವಿಷ್ಟೇ ಅಲ್ಲ, ಸುತ್ತಮುತ್ತ ಇರೋ ನಮ್ಮ ನೆಂಟರು ಮಕ್ಳುಗಳು, ಫ್ರೆಂಡ್ಸ್ ಮಕ್ಳುಗಳು ಎಲ್ಲರೂ ಬರೋರು. ಅದೊಂದು ಸಂತೆ ತರ ಇರೋದು. ಆದ್ರೆ ತಂದೆ ತಾಯಿಗಳಾಗ್ಲಿ, ಚಿಕ್ಕಮ್ಮ ದೊಡ್ಡಮ್ಮ ಯಾರಿರ್ತಾರೋ ಮನೇಲಿ ಯಾರು ಬೇಸರ ಮಾಡ್ಕೊಳ್ದೆ ಎಲ್ಲ ಮಕ್ಕಳನ್ನ ಕೂರಿಸಿ ಊಟ ಬಡಿಸೋರು. ಏನಿದೆಯೋ ಅದನ್ನ ಮಾತ್ರ ಬಡಿಸೋರು. ಅವ್ರಿಗೆ ಅಂತ ಅವ್ರು ಏನು ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಯಾವುದಕ್ಕೂ ಕೊರತೆ ಇರ್ತಾ ಇರ್ಲಿಲ್ಲ. ಎಲ್ಲರೂ ನೆಮ್ಮದಿಯಾಗಿರ್ತಿದ್ವಿ. ಮತ್ತೆ ಇರೋ ಜಾಗದಲ್ಲಿ ಹಸು ಕಟ್ಕೊಂಡಿರ್ತಿದ್ವಿ. ಹಸು ಹಾಲು ಬರೋದು. ಒಂದು ನ್ಯಾಚುರಲ್ ಫುಡ್ ಅಲ್ಲಿ ನಾವೆಲ್ಲ ಬೆಳೀತಾ ಇದ್ವಿ. ಈ ಅವರೆಕಾಯಿ ಕಾಲ ಎಲ್ಲ ಬಂದ್ರೆ ನಮ್ ದೊಡ್ಡಪ್ಪ ಮಕ್ಳುಗಳು ಎಲ್ಲರೂ ಬೆಳಗ್ಗೆನೆ ಹೊಲಕ್ಕೆ ಹೋಗೋರು. ಫ್ರೆಶ್ ಆಗಿ ಅವರೆಕಾಯಿ ಕಿತ್ಕೊಂಡ್ಬರೋರು. ಎಲ್ಲ ಮಕ್ಕಳನ್ನ ಕೂಡಿಸಿ ಸುಲ್ಸೋರು. ಅದನ್ನೇ ಅವತ್ತು ಅಡುಗೆ ಮಾಡ್ತಾ ಇದ್ವಿ. ಆ ತರ ರುಚಿ ಶುಚಿ ಈಗ ಖಂಡಿತ ಈ ಮಾಡರ್ನ್ ಲೈಫಲ್ಲಿ ನಮ್ ನೋಡಕ್ ಸಾಧ್ಯನೂ ಇಲ್ಲ, ಅನ್ಕೊಳಕ್ಕೂ ಆಗಲ್ಲ. ಸೊ ಇಂಥ ಜೀವನದಲ್ಲಿ ನಾವೆಲ್ಲ ಬೆಳೆದ್ವಿ. ಅದರಲ್ಲಿ ನಮ್ಮ ಫ್ಯಾಮಿಲಿಗೆ ಅಚ್ಚಣ್ಣನೇ ದೊಡ್ಡ ಮಗ. ಅವ್ರು ಆ ಕಾಲದಲ್ಲಿ ತುಂಬಾ ಕಷ್ಟಪಟ್ರು. ಅವ್ರ ಅಮ್ಮ ಅಪ್ಪ ಇದ್ರು, ಬಟ್ ಆದ್ರೆ ಅವರು ನೋಡ್ಕೋತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆನಲ್ಲೇ ಅವ್ರು ಇರ್ತಿದ್ರು. ಅವ್ರ ಅಜ್ಜಿ ಜೊತೆನಲ್ಲೂ ಇರೋರು. ಹಾಗಾಗಿ ಅವರು ಎಲ್ಲರಿಗಿನ್ನ ದೊಡ್ಡವರಾದ್ರಿಂದ ಎಲ್ಲರೂ ಅವ್ರು ಹೇಳ್ದಾಗ ಒಂದ್ ಸ್ವಲ್ಪ ಕೇಳ್ತಾ ಇದ್ರು. ಅವ್ರು ಅಂತ ಕಷ್ಟದಲ್ಲೂ ಪಾಪ ಓದೋರು. ಒಂದು ನಿಜ ಹೇಳ್ಬೇಕು ಅಂದ್ರೆ SSLC ಕಟ್ಟಿದ್ದಾಗ ಸಿಕ್ಕಾಪಟ್ಟೆ ಅವ್ರಿಗೆ ಜ್ವರ ಬಂದ್ಬಿಟ್ಟಿತ್ತು. ಅವಾಗೆಲ್ಲ ಟೈಫಾಯ್ಡ್ ಅನ್ನೋರು, ಅದೇ ದೊಡ್ಡ ಕಾಯಿಲೆ. ಅದು ಬಂದಿತ್ತು. ಎಕ್ಸಾಮ್ ಹೋಗಕ್ಕೂ ಆಗ್ತಿರ್ಲಿಲ್ಲ, ಬರೆಯಕ್ಕೂ ಆಗ್ತಿರ್ಲಿಲ್ಲ, ಬಟ್ ಬರೀಲೇಬೇಕಿತ್ತು. ಅವಾಗ ನಮ್ಮ ತಂದೆ ಅವ್ರನ್ನ ನಡೆಸ್ಕೊಂಡು ಕರ್ಕೊಂಡೋಗಿ ಒಂದು ಕುರ್ಜಿನಲ್ಲಿ ಕೂಡಿಸಿ ಬರೀ ನೀನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬರ್ಸಿಸಿ ಬಂದ್ರು. ಆ ಬೇಸಿಸ್ ಮೇಲೆ ಮತ್ತೆ ಅವ್ರ ಬುದ್ಧಿವಂತಿಕೆಯಿಂದ SSLC ಒಂದೇ ಸಲ ಪಾಸ್ ಆದ್ರು. ಆದ್ರೆ ಅವ್ರ ಇದನ್ನ ನಿಯತ್ತನ್ನ ಇನ್ನ ಇಟ್ಕೊಂಡಿದ್ದಾರೆ. ಪ್ರತಿ ಸಲ ಎಲ್ರಿಗೂ ಹೇಳ್ತಾರೆ, ನಮ್ ಚಿಕ್ಕಪ್ಪ ಇದ್ದಾರೆ, ನಾನು SSLCನೇ ಮಾಡಕ್ ಆಗ್ತಿರ್ಲಿಲ್ಲ ಅಂತ. ಯಾಕಂದ್ರೆ ಆ ಕಾಲಕ್ಕೆ SSLCನೇ ದೊಡ್ಡ ಎಕ್ಸಾಮ್ ಆಗಿತ್ತು. ಅದರಿಂದ ಆಮೇಲೆ ಮುಂದೆ ಬಂದ್ರು, ಬೇಕಾದಷ್ಟು ಓದಿದ್ರು, MA ಮಾಡ್ಕೊಂಡ್ರು, ಸ್ಯಾನ್ಸ್ಕ್ರಿಟ್ ಅಲ್ಲಿ ಮಾಡ್ಕೊಂಡ್ರು. ಮತ್ತೆ ಪುರೋಹಿತ ಅದ್ರಲ್ಲೂ ತುಂಬಾನೇ ಎಕ್ಸ್ಪರ್ಟ್ ಆದ್ರು. ಊರವ್ರಿಗೆಲ್ಲ ಕ್ಲಾಸ್ ಮಾಡೋಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಈಗಲೂ ಕೆಲವ್ರಿಗೆಲ್ಲ ಅವ್ರ ಪುರೋಹಿತದ ಮಂತ್ರಗಳೆಲ್ಲ ಹೇಳ್ಕೊಡ್ತಾರೆ ಮನೇಲೆ ಕೂತ್ಕೊಂಡು. 1 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ಹಾಗಾಗಿ ಆ ತರದಲ್ಲಿ ಬೆಳ್ಕೊಂಡ್ ಬಂದ್ರು. ಬೇರೆ ಬೇರೆ ಊರುಗಳು ಸುತ್ತಿದ್ರು ಒಂದ್ ಕೆಲ್ಸದ ನಿಮಿತ್ತ. ಎಲ್ಲ ಮಾಡಿ ಆದ್ಮೇಲೆ ಈಗ ವಿಜಯಪುರದಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರ ಶ್ರೀಮತಿಯವರು ಸಹ ನಮ್ಮ ನೆಂಟ್ರೆ. ಅವರು ಸಹ ಓದಿದ್ದು ಇದೇ ಊರಲ್ಲೇ SSLC ಮಾಡ್ಕೊಂಡ್ಮೇಲೆ ಇಬ್ಬರದು ಮದುವೆ ಆದ್ಮೇಲೆ ಅವರು ಹೆಚ್ಚು ಬೇರೆ ಊರುಗಳು ಸುತ್ತಲಿಲ್ಲ. ಅವ್ರ ಮಿಸಸ್ ಅವ್ರು ಮಾತ್ರ ಸುತ್ತಿದ್ರು. ಇವರು ಮಕ್ಕಳನ್ನೆಲ್ಲ ಇಟ್ಕೊಂಡು ಒಂದೇ ಊರಲ್ಲಿ ಇರ್ತಾ ಇದ್ರು. 4 ಜನ ಗಂಡು ಮಕ್ಳು ಅವ್ರಿಗೆ. 4 ಜನನು ಚೆನ್ನಾಗಿ ಸೆಟ್ಲ್ ಆಗಿದ್ರು. ಅದರಲ್ಲಿ 2ನೇ ಮಗ ಮಾತ್ರ ಇತ್ತೀಚೆಗೆ ತೀರ್ಕೊಂಡ್ರು. ಸೊ ಬಾಕಿ ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ಮೊಮ್ಮಕ್ಳುಗಳಿಗೂ ಮದುವೆಗಳಾಗಿದೆ, ಮೊಮ್ಮಕ್ಕಳು ಆಗಿದ್ದಾರೆ ಅವ್ರಿಗೆ. ಸೊ ದೊಡ್ಡ ಕುಟುಂಬ ಅವ್ರದೇ. ಇವಾಗ ಒಂದು ದೊಡ್ಡ ಕುಟುಂಬ ಆಗಿದೆ. ಅವ್ರು ಏನು ಅಂದ್ರೆ ಒಂದು ಅಗಾಧವಾದ ಪಾಂಡಿತ್ಯ ಇದೆ ಅವ್ರ ತಲೆನಲ್ಲಿ. ಅದು ಆಚೆ ಕಡೆ ಬರಕ್ ಆಗ್ತಿಲ್ಲ. ಅದನ್ನ ನಮ್ಗೊಂದೊಂದ್ಸಲ ಬೇಜಾರಾಗುತ್ತೆ. ಬೇರೆ ಯಾರ್ಯಾರ್ದೋ ಬುಕ್ ಪಬ್ಲಿಷ್ ಮಾಡಿಸ್ತೀವಿ, ಯಾರ್ದೋ ಏನೋ ಸೀರಿಯಲ್ ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮವ್ರದ್ದು ನಾವೇನು ಮಾಡಕ್ ಆಗ್ಲಿಲ್ವೇ ಅಂತ ನಂಗೆ ತುಂಬಾ ಸುಮಾರು ದಿವಸದಿಂದ ಅನ್ನಿಸ್ತಾ ಇತ್ತು. ಅವ್ರು ಏನೇನು ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ 1-2 ಮಾತು ಕೇಳೋಣ. ಆನೇಕಲ್ ಚಿತ್ರದಲ್ಲೇ ನಮ್ಮಜ್ಜಿ ಗೌರವ್ನವರು ಅವರು 95 ವರ್ಷದವರೆಗೂ ಬದುಕಿದ್ರು. ಇಲ್ಲೇ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ. ನಮ್ಮಜ್ಜಿಗೆ
3 ಜನ ಗಂಡು ಮಕ್ಕಳು. ಅದರಲ್ಲಿ ದೊಡ್ಡ ಮಗನ ಮಗ ನಾನು. ದೊಡ್ಡ ಮಗನು ಇಲ್ಲಿದ್ದೀರ ಅಲ್ಲಿ ಮದುವೆ ಇದ್ದಿಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಮದುವೆ ದೇವಸ್ಥಾನದಲ್ಲಿ ಅಲ್ಲಿ ಒಂದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಇದ್ರು. ನಾವು ಇಲ್ಲೇ ಇರಿಸ್ಕೊಂಡ್ಬಿಟ್ರು. ನನ್ನ ಇರಿಸ್ಕೊಂಡು ಪ್ರಾಥಮಿಕ ಶಾಲೆ, ಮಾಧ್ಯಮಿಕ, ಹೈಸ್ಕೂಲ್ವರೆಗೂ, ಪ್ರೌಢಶಾಲೆವರೆಗೂ ಇಲ್ಲೇ ವಿದ್ಯಾಭ್ಯಾಸ. ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೆ ನಮ್ಮನ್ನೆಲ್ಲ, ನಮ್ಮ ಅಜ್ಜಿ, ನಮ್ಮ ಚಿಕ್ಕಪ್ಪ, ನಾವೆಲ್ಲ ಮಕ್ಕಳುಗಳು, ನಮ್ಮ ಚಿಕ್ಕಪ್ಪನ ಮಕ್ಕಳು, ನಾವು ಎಲ್ಲ ಒಟ್ಟು ಸಂಸಾರ 11-12 ಜನ ಇದ್ರಿ. ಆ ಛತ್ರದಲ್ಲಿ ಅವಾಗ ಗೋಡೆಗಳಿಲ್ಲ, ಏನಿದ್ರು ಈ ತಡ್ಕಿಗಳು ಮತ್ತು ಇದು ಹಾಕ್ಕೊಂಡು ರೇಕುಗಳು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಿದ್ದು. ನಮ್ಮ ಅಜ್ಜಿ ಇದ್ರು. ಆ ಛತ್ರ ಪೂರ್ತಿ ಓಡಾಡ, ಲೈಟ್ ಇಲ್ಲ ಆ ಕಾಲಕ್ಕೆ. 1950ನೇ ಇಸ್ವಿಲಿ ಈ ಊರಿಗೆ ಲೈಟ್ ಬಂದಿದ್ದು. ಆವಾಗ ಒಂದು ಲೈಟ್ ಹಾಕಿತ್ತಷ್ಟೇ ಛತ್ರಕ್ಕೆ. ಇಲ್ಲೇ ವಿದ್ಯಾಭ್ಯಾಸ ಮಾಡಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನವರೇ ನಮ್ಮನ್ನು ಸಾಕಿದ್ದೆಲ್ಲ. ಅವ್ರ ಮಕ್ಕಳು, ನಾವು ಎಲ್ಲ ಮಕ್ಕಳುಗಳೇ 10-12 ಜನ ಇದ್ರಿ. ಎಲ್ಲ ಛತ್ರದಲ್ಲೇ ವಾಸ, ರೂಮ್ಗಳಿರಲಿಲ್ಲ. ಬರೀ ಒಂದು ರೇಕ್ ಕಟ್ಟಿಕೊಂಡು, ರೇಕುಗಳು ಕಟ್ಟಿರ್ತ ಪೋಸ್ಟ್ ಆಫೀಸ್ ಇತ್ತು. ಪೋಸ್ಟ್ ಆಫೀಸ್ನಲ್ಲಿ ನಮ್ಮ ಚಿಕ್ಕಪ್ಪ ಅವರು ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆ ಅಲ್ಲಿ ಮೊದಲೇನಿದ್ರು. ಇಲ್ಲಿ 2ನೇ ಚಿಕ್ಕಪ್ಪ ಪುರೋಹಿತ ಮಾಡಿಕೊಂಡು ನಂಜುಂಡ ಭಟ್ರು ಅಂತ ಅವರು ಚಿಕ್ಕಮ್ಮ. ಇವ್ರುಗಳೇ ನಮ್ಮಜ್ಜಿ ಮತ್ತು ಚಿಕ್ಕಮ್ಮ ಅಂದರೆ ನಮ್ಮನ್ನು ಸಾಕಿದ್ದು. ಪ್ರಾಥಮಿಕ ವಿದ್ಯಾಭ್ಯಾಸ ನಮ್ಮ ತಾಯಿ 5 ವರ್ಷಕ್ಕೆ ಇಲ್ಲೇ ಇದ್ದು ಇಲ್ಲೇ ಹೋಗ್ಬಿಟ್ರು. ಆಮೇಲೆ ನಮ್ಮ ತಾಯಿ ಹೋದ ಮೇಲೆ ಇವರೇ ಎಲ್ಲ ನಮ್ಮನ್ನು ಸಾಕಿದ್ದು. ನಮ್ಮ ಚಿಕ್ಕಮ್ಮ ಅಂದರೆ ಸಾಕಿ ಇಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ. ನಾನು 2ನೇ ಕ್ಲಾಸ್ ಓದುವಾಗ ನಮ್ಮ ತಾಯಿ ಸತ್ತೋದ್ರು. ಇನ್ನೊಬ್ಬ ತಮ್ಮ ಅಲ್ಲಿದ್ದ, ಅವ್ರನ್ನೂ ಇವರೇ ಸಾಕಿದ್ದು. ನಮ್ಮ ಅಜ್ಜಿ ಇವರುಗಳೇ ಸಾಕಿ ಇಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಹೈಸ್ಕೂಲು, ಪ್ರೌಢಶಾಲೆ. ಆವಾಗ ನಾವು 3ನೇ ಬ್ಯಾಚ್ ಅಂತ ಕಾಣುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನಮ್ಗೆ ಹೈಸ್ಕೂಲ್ ಇದಾಗಿದ್ದು, ಪರೀಕ್ಷೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. SSLC ಮುಗಿಸ್ಕೊಂಡು ಆಮೇಲೆ ನಾನು ಯಗಕೋಟೆಗೆ ಹೋಗಿ ಅಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸ ಮಾಡಿ ಅಲ್ಲಿಂದ ಬಂದು ಈ ಜಯಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಲ್ಲಿ ಸಾಹಿತ್ಯದವರೆಗೂ ಓದಿದೆ. ಸಾಹಿತ್ಯದವ್ರಿಗೆ ಓದಿ ಸಾಹಿತ್ಯ ಮಾಡ್ಕೊಂಡ್ಮೇಲೆ ನನಗೆ ತಿರ್ಗಾ ವಿದ್ಯಾಭ್ಯಾಸ ಮುಂದುವರಿಬೇಕು ಅಂತೇಳ್ಬಿಟ್ಟು ಸರಿ ಇದ್ದಾಗ ಮೇಷ್ಟ್ರ ಕೆಲಸ ಬಂತು. 40 ರೂಪಾಯಿ ತೆಲುಗು. ಆಗ 40 ರೂಪಾಯಿ ತೆಲುಗಿನ ಮೇಲೆ ಅತ್ತಿಬೆಲೆ, ಆನಕಲ್ ತಾಲೂಕು ಅತ್ತಿಬೆಲೆಗೆ ಮೇಷ್ಟ್ರಾಗಿ ಹಾಕಿದ್ರು. ಅಲ್ಲಿಂದ 15 ದಿವಸ ಇರೋಕ್ಕಿಲ್ಲ, ಅಲ್ಲಿ ಬಂಡಾಪುರ ಅಂತ ಹಾಕ್ಬಿಟ್ರು. ಆವಾಗ ಆ ಅತ್ತಿಬೆಲೆ ಕೇವಲ ಒಂದು 20 ಹೆಂಚಿನ ಮನೆಗಳಿತ್ತು ಅಷ್ಟೇ. ಅಲ್ಲಿ ಆ ಬಂಡಾಪುರಕ್ಕೆ ಹಾಕಿದ್ರು. ಅಲ್ಲಿ ಅದು ಮೊದಲು ತಮಿಳ್ನಾಡಿಗೆ ಸೇರಿತ್ತು. ತಮಿಳ್ನಾಡಿನಲ್ಲಿ ಮೈಸೂರು, ಮಡಿವಾಳ, ಆಡಸ್ನಟ್ಟಿ, ಬಂಡಾಪುರ ಅಂತಕ್ಕಂಥ ತಮಿಳ್ನಾಡಿಗೆ ಸೇರಿತ್ತು. ನಮ್ಮಿದರಲ್ಲಿ 1956ನೇ ಇಸ್ವಿಲಿ ಅದನ್ನು 6 ಊರು ನಾವು ಬಿಡಿಸ್ಕೊಂಡು ನಮ್ಮ ಕಡೆ ಅವ್ರ ಕಡೆ ಇದ್ದ 6 ಊರನ್ನ ಕನ್ನಡಕ್ಕೆ ತಗೊಂಡ್ರಿ. ಅಲ್ಲಿ ಕನ್ನಡ ಬರೆದವ್ರಿಗೆ ತಮಿಳು, ತೆಲುಗು ಅಷ್ಟೇ ಬರ್ತಾ ಇದ್ದಿದ್ದು. ಆಗ ಅಲ್ಲೋಗಿ ಅಲ್ಲಿಗೆ ಕೊಟ್ಬಿಟ್ರು. ಅಲ್ಲಿ ಹೋದರೆ ಆ ಹುಡುಗರು ಕರೆದ್ರೆ ಬರ್ತಾ ಇಲ್ಲ. ಇದೇನಪ್ಪ ಅಂದರೆ ಆ ಊರಿನವ್ರಿಗೆ ಕನ್ನಡ ಬರಲ್ಲ. ಅವು ಅಂದರು. ಎಲ್ಲ ಈಚೆಗೆ ಸ್ಕೂಲಿಂದ ಓಡಿ ಬಂದಿದ್ರೆ ಅವರು ಹಸು ಬಂದಿದ್ದಕ್ಕಾಗದಿದ್ರು. ಆಮೇಲೆ ಹೀಗೆ ರೂಢಿ ಆಯಿತು ತೆಲುಗು ಅದೆಲ್ಲ. ನಮ್ಮಲ್ಲೇ ಊಟ ಮಾಡ್ಕೊಂಡಿರಿ, ನೀವಿರೋ ದಿವಸ ಊಟ ಹಾಕ್ತೀರಿ ಅಂದರು ರೆಡ್ಡಿಗಳು. ಆಮೇಲೆ ಶಾನ್ಭೋಗ್ರು ಬಂದರು. ಅಂದರೆ ಯಾರಪ್ಪ ಶಾನ್ಭೋಗ್ರು ಅಂದರೆ ನಾರಾಯಣ ರೆಡ್ಡಿನೇ ಶಾನ್ಭೋಗ್ರು. ಮೇಷ್ಟ್ರೆ ನೀವು ಇರೋವರೆಗೂ ಊಟ ಹಾಕ್ತೀರಿ, ನಿಮಗೆ ನೀವು ಇರಿ ಅಂದರು. ಇಲ್ಲ, 50 ರೂಪಾಯಿ ಸಂಬಳ, 25 ರೂಪಾಯಿ ಅಲೋವೆನ್ಸ್ ಮಾಡಿ ಕನಕಪುರ ತಾಲೂಕು ಹಾಕ್ಬಿಟ್ಟ.
ಕನಕಪುರದಲ್ಲಿ 700 ಮಿಡ್ಲಿ ಸ್ಕೂಲಲ್ಲಿದ್ದೆ. ಹಳೆ ಹೊಸಳ್ಳಿ ಅಂತಿದ್ದೆ. ಕನಕಪುರ ತೀರಿಸ್ಕೊಂಡು ಕನಕಪುರದಿಂದ ತಿರ್ಗಾ ಇಲ್ಲಿ ದೇವನಹಳ್ಳಿ ತಾಲೂಕು, ಇಲ್ಲೇ ಚೀಮಾರಹಳ್ಳಿ ಅಂತ ಬಂದೆ. ಈಗ ಹೋಗ್ತಿರಲ್ಲ ಗುರಪ್ಪನ ಮಠ, ಅಲ್ಲೊಂದು ಸ್ಕೂಲ್ ಇತ್ತು, ಆ ಸ್ಕೂಲಿಗೆ ಬಂದೆ. ಇಲ್ಲಿ ಮಿಡ್ಲಿ ಸ್ಕೂಲು ಹೆಡ್ ಮಾಸ್ಟರ್, ಗರ್ಲಿ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದೆ. ಇಲ್ಲಿ ಪ್ರೈಮರಿ ಸ್ಕೂಲು, ಗರ್ಲಿ ಸ್ಕೂಲು ಎಲ್ಲ ಮಾಡಿಕೊಂಡು ಆಮೇಲೆ ಪರೀಕ್ಷೆಗಳು ಕಟ್ಕೊಂಡು ಮಾಡಿಕೊಂಡು MA ಅದೆಲ್ಲ ಸಂಸ್ಕೃತ ಮಾಡಿಕೊಂಡು ರಾಮನಗರ, ಚನ್ನಪಟ್ಟಣ, ಎಲ್ಲ ನೆಲಮಂಗಲ, ದೊಡ್ಡಬಳ್ಳಾಪುರ ಎಲ್ಲ ಕಡೆ ಇದ್ದೆ. ಎಲ್ಲ ಏನಿದ್ರು ಆನ್ಕಲ್ಲು ಇದ್ದೆ, ನೆಲಮಂಗಲ ಇದ್ದೆ, ಇದ್ದಿದ್ದೆ ಎಲ್ಲ ತಾಲೂಕು. ಅದು ಬಿಟ್ಟು ತುಮಕೂರಲ್ಲಿ ಮಧುಗಿರಿ ಕಾಲೇಜಿಗೆ ಬಂದು ಮಧುಗಿರಿಲಿದ್ದೆ. ಅಲ್ಲಿ ಇಲ್ಲಿಂದಲೇ ಓಡಾಡಿವೆ. ಎಲ್ಲಿದ್ದರೂ ಇವಳು ಇಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ಶನಿವಾರ ಬರೋದು, ತಿರ್ಗಾ ಸೋಮವಾರ ಹೋಗೋದು, ಈಗ ಮಾಡ್ಕೊಂಡಿದ್ದು. ಕೊನೆ ಚಿಕ್ಕಬಳ್ಳಾಪುರ ಬಂದು ಅಲ್ಲೊಂದು 15 ವರ್ಷ ಇದು ಸಂಸ್ಕೃತ ಲೆಕ್ಚರ್ ಆಗಿದ್ದು. ಇದರಲ್ಲಿ ಪೆರೇಸಂದ್ರದಲ್ಲಿ ನಿವೃತ್ತಿ ಹೊಂದೆ. 97ರಲ್ಲಿ ನಿವೃತ್ತಿ ಹೊಂದೆ. ನಿವೃತ್ತಿ ಹೋದ್ಮೇಲೆ ಇಲ್ಲೇ ಪುರೋಹಿತ ಎಲ್ಲ ಮಾಡ್ತೀನಿ, ಪೂರ್ವಾಪರ ಎಲ್ಲ ಮಾಡಿಸ್ತೀನಿ, ಎಲ್ಲ ಕಲಿತು. ನನಗೇನು ಹೇಳಲಿಲ್ಲ, ಸಂಸ್ಕೃತ ಜ್ಞಾನ ಇರೋದ್ರಿಂದ ನಾನು ಯಾವುದಕ್ಕೆ ಬೇಕಾದ್ರೂ ಅರ್ಥ ಹೇಳಬಲ್ಲೆ, ಇದು ಮಾಡಬಲ್ಲೆ, ಅವ್ರು ಮಾಡೋ ತಪ್ಪು ರೈಟು ಅಂತ ತಿಳಿಸಬಲ್ಲೆ. ಇಲ್ಲ ಈಗ ಕಾಲ ಕಳ್ಕೊಂಡು ಇಷ್ಟು ದಿವಸ ಆಯುಷ್ ಕೊಡ್ತಾನೆ. ಮತ್ತೆ ಅವರು ಹೇಗೆ ಸಂಸಾರ ನಿರ್ವಹಣೆ ಮಾಡಿದ್ರು ಅಂತ ಅವರ ಶ್ರೀಮತಿಯವ್ರ ಬಗ್ಗೆ ಒಂದೆರಡು ಮಾತು ಕೇಳೋಣ. ಶ್ರೀಮತಿ ಸುವರ್ಣ ಅವರು ಅವರ ಅಣ್ಣಂದ್ರ ಬಗ್ಗೆ ಬೇಕಾದಷ್ಟು ಹೇಳಿದ್ದಾರೆ. ಇದುವರೆಗೂ ನಾನು ಇನ್ನು ಹೇಳೋದೇನು, ನನಗೆ ಪತಿಯವರಾಗಿ 65 ವರ್ಷ ಆಯಿತು. ನಾವಿಬ್ಬರು ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದೀವಿ. ಒಂದು ದಿವಸಕ್ಕಾದರೂ ಅವರೇನು ನನಗೇನು ಬೇಜಾರು ಮಾಡೋರಲ್ಲ, ಹೆಚ್ಚು ಮಾತಾಡಿದವರು ಅಲ್ಲ, ಏನು ಅಂತ ಮನಸ್ಸಿಗೆ ತೊಂದರೆ ಕೊಟ್ಟವರು ಅಲ್ಲ. 4 ಮಕ್ಕಳು ಎಲ್ಲ ನಮ್ಮದು ಒಟ್ಟು ಸಂಸಾರ ಚೆನ್ನಾಗಿದ್ದೀವಿ. ಮತ್ತು ನಾನು ಕೆಲಸಕ್ಕೆ ಸೇರಿದ ಮೇಲೂ ಅಷ್ಟೇನೆ, ನನ್ನ ಕೆಲಸದಲ್ಲಿ ಏನಾದ್ರು ತೊಂದರೆಗಳಾದಾಗ ಅದನ್ನು ಅವರೇ ನಿಭಾಯಿಸ್ಕೊಡೋರು. ನನಗಂತೂ ಆಫೀಸ್ ವರ್ಕು ಅದು ಇದು ಅದ್ರ ಬಗ್ಗೆ ಗೊತ್ತಾಗ್ತಾನೆ ಇರಲಿಲ್ಲ. ನಾನು ರಿಟೈರ್ಡ್ ಆದಮೇಲೆ ಸ್ವಲ್ಪ ತಿಳ್ಕೊಂಡಿದ್ದಷ್ಟೇ ಆಫೀಸ್ ವರ್ಕ್ ಅಂತೆಲ್ಲ. ಅದಕ್ಕೆ ಮುಂಚೆ ಮನೆ ಆಯಿತು, ಸಂಸಾರ ಆಯಿತು, ಶಾಲೆ ಆಯಿತು, ಒಳ್ಳೆ ಬಾಣದ ಥರ ನನ್ನ ಕೆಲಸ. ಮನೆ ಬಿಟ್ಟರೆ ಸ್ಕೂಲು, ಸ್ಕೂಲ್ ಬಿಟ್ಟರೆ ಮನೆ. ಹಾಗೆ ಅವ್ರಿಗೆ ಅವರು ಚಿಕ್ಕಪ್ಪ ಅಂತ ಮೇಲ್ಪಂಕ್ತಿ ಮೇಲೆ ಚೆನ್ನಾಗಿ ಬೆಳೆದವರು. ಅವ್ರ ಶಿಸ್ತಲ್ಲಿ, ಮನೆಯಲ್ಲೂ ಅದೇ ಶಿಸ್ತು, ಮಕ್ಕಳು ಅದೇ ಶಿಸ್ತಲ್ಲೇ ಬೆಳೆದು ಎಲ್ಲ ಚೆನ್ನಾಗಿ ಅವ್ರವ್ರ ಪಾಡ್ಗೆ ಅವ್ರ ಫ್ಯಾಮಿಲಿಗಳಾಗಿ ಸೆಟ್ಲಾಗಿದ್ದಾರೆ. ಆ ಸೊಸೆಗಳು ಒಳ್ಳೆ ಹೆಣ್ಮಕ್ಳು ಬಂದಿದ್ದಾರೆ, ಒಳ್ಳೆ ಮನೆಗಳಿಂದ ಬಂದಿದ್ದಾರೆ, ತುಂಬಿದ ಮನೆಗಳಿಂದ. ಅವ್ರ ಬಗ್ಗೆನೂ ನಾನು ಖುಷಿನೇ ಬೀಳ್ತೀನಿ. ಒಟ್ಟಿನಲ್ಲಿ ಹೇಳೋದು ಅಂದರೆ ನನ್ನ ಗೋತ್ರನೇ ದವರೇ ಸಿಕ್ಕಿದ್ದಾರೆ 4 ಜನನೂ. ಎಲ್ಲ ಅನುಸರಣೆ ಮಾಡ್ಕೊಂಡು ಹೋಗ್ತಾರೆ. ಏನಾದರೂ ಹೆಚ್ಚು ಕಮ್ಮಿ ಹೇಳಿದ್ರು ತಿದ್ದುಕೊಳ್ತಾರೆ, ಅದೇನಿಲ್ಲ. ಮತ್ತು ನಾನು ಇಲ್ಲಿ ಕೆಲಸಕ್ಕೆ ಸೇರಿದ ಮೇಲೂ ಅಷ್ಟೇನೆ. ಇಲ್ಲೇ ಇಲ್ಲಿಗೆ ನಮ್ಮ ತಂದೆ ನನ್ನನ್ನು ಮದುವೆ ಮಾಡಿಕೊಟ್ಮೇಲೆ, ಬಳಗನೇ ಮದುವೆ ಮಾಡಿಕೊಟ್ಮೇಲೆ ನನಗೆ ಇಲ್ಲಿನ ಮಕ್ಕಳಿಗೆ ಪಾಠ ಹೇಳುವಂಥ ಸದಾವಕಾಶ ಸಿಕ್ತು. ಈಗ ಅವರೆಲ್ಲ ಮೊಮ್ಮಕ್ಕಳುಗಳು ಎಲ್ಲ ಹೊಂದಿದ್ದಾರೆ. ಅವರು ಮಕ್ಕಳು ಇಲ್ಲಿ ಸಿಕ್ಕಿದ್ರು ಟೀಚರ್ ಅಂತ ಒಂದು ಗೌರವದಿಂದ ಅವರವ್ರ ಮನೆ ಫಂಕ್ಷನ್ಗಳಲ್ಲಿ ಕರೆಯೋದು, ಮತ್ತು ಅವರು ಬೇಕಾದಷ್ಟು ಸನ್ಮಾನ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಹೋಗ್ತಾ ಇದ್ದೆ ನಾನು. ಆದರೆ ಈಗ ನಾನು ಹೇಳ್ತೀನಿ, ಅಪ್ಪ ನನಗೆ ಬರೋಕ್ಕೂ ಆಗಲ್ಲ, ಮಾತನಾಡೋಕ್ಕೂ ಹೆಚ್ಚು ಇಷ್ಟ ಆಗೋದಿಲ್ಲ. ನಿಮಗೆ ಅಷ್ಟು ಮಾಡಬೇಕು ಅಂದರೆ ನಿಮ್ಮ ಇಷ್ಟ. ಮನೆಗೆ ಯಾವ ಸನ್ಮಾನಗಳು ಮಾಡಿದಿರೋ ಸಾಕು. ಮತ್ತು ಈಗ ಯುವಕರ ಬಗ್ಗೆ ನೋಡ್ಕೊಳ್ಳಿ, ಯುವ ಜನಾಂಗದವರಲ್ಲಿ ಗುರುತಿಸ್ಕೊಳ್ಳಿ. ಸಮಾಜದಲ್ಲಿ ಯುವ ಜನಾಂಗದವ್ರು ಏನು ಮುಖ್ಯ ಇದು ಮಾಡ್ಕೋತಾರೆ, ಅವ್ರಿಗೆ ನೀವು ಇನ್ನೂ ಅಭಿವೃದ್ಧಿ ಪಡಿಸೋ ಹಾಗೆ ಅವರು ಮೆಂಟಲ್ನ ನೀವು ಪ್ರಿಪೇರ್ ಮಾಡ್ಬೇಕಾದ್ರೆ ಅವ್ರನ್ನ ಗುರುತಿಸಿ ನೀವು ಅವ್ರಿಗೆ ಸನ್ಮಾನಗಳು ಇಟ್ಕೊಳ್ಳಿ. ನಮ್ಮದೆಲ್ಲ ಸಾಕು ಮಾಡಿ, ನಮ್ಮ ಜನ್ರೇಷನ್ ಸಾಕು ಮಾಡಿ, ಆಯಿತು ನಮಗೆಲ್ಲ ಮರ್ಯಾದೆ ಮಾಡಿ ಗುರುತಿಸಿದ್ದೀರಲ್ಲ ನೀವು ಅಂತ ಇಲ್ಲಿನ ಇದಕ್ಕೂ ಮುನ್ಸಿಪಾಲ್ಟಿಗೂ ಹೇಳಿದ್ದೀನಿ ಎಷ್ಟೋ ಸರ್ತಿ, ಮತ್ತು ಸಂಘಗಳವ್ರಿಗೂ ಹೇಳಿದ್ದೀನಿ. ಆಯಿತು ಮೇಡಮ್ ಅಂತ ಅವರು ಪಾಪ ಅಂದ್ಕೊಂಡಿದ್ದಾರೆ. ಆದರೂ ಬಿಡಲ್ಲ, ಮನೆಗೆ ಬಂದು ಕೆಲವರು ಇದು ಮಾಡ್ತಾರೆ. ನೀವು ಒಂಥರ ನಮಗೆ ತಾಯಿ ಥರ ಭಾವನೆ ಮಾಡ್ತಾಯಿದ್ರಿ ಅಂತ ಅವ್ರು ಹೇಳ್ತಾರೆ. ಮಾಡ್ತಿದ್ನೋ ಬಿಡ್ತಿದ್ನೋ, ಅವ್ರ ಅನಿಸಿಕೆನೋ ಅವ್ರ ಅಭಿಮಾನನೋ ಏನೋ ಅದು ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ನಮ್ಮ ಮನೆಯವರು ತುಂಬ ಸಹಕಾರ ಕೊಡೋರು. ನನಗೇನಾದ್ರು ತೊಂದರೆ ಇದ್ದಾಗ ಆಫೀಸ್ ವರ್ಕಲ್ಲಿ ಅದರಲ್ಲೆಲ್ಲ ಸ್ವಲ್ಪ ಸಹಾಯ ಮಾಡ್ತಾ ಇರೋರು. ಮತ್ತೆ ಅತ್ತೆ ಮಾವನ ಬಗ್ಗೆ ಹೇಗೆ ಅವರವರ ಅನಿಸಿಕೆಗಳೇನು ಅಂತ ಸೊಸೆಯರು ಸಹ ಹೇಳ್ತಾರೆ. ನಾನು ಇಲ್ಲಿ 25 ವರ್ಷ ಆಯಿತು ಈ ಮನೆಗೆ ಸೊಸೆಯಾಗಿ ಬಂದು. ನಮ್ಮ ಮಾವನವ್ರು, ಅಚ್ಚಣ್ಣವರು ಮತ್ತು ಪದ್ಮಾವತಮ್ಮನವರು, ನಾನು 4ನೇ ಸೊಸೆ ಈ ಮನೆಗೆ ಕಾಲಿಟ್ಟಿದ್ದು. ಏನಪ್ಪ ಅಂದರೆ ನಮಗೆ 25 ವರ್ಷದಿಂದ ನನ್ನ ಅನುಭವದಲ್ಲಿ
ತಂದೆ ತಾಯಿಗಿಂತಲೂ ಹೆಚ್ಚಾಗಿ ನಮ್ಮನ್ನ ಹೆಣ್ಣು ಮಕ್ಕಳಿಗಿಂತಲೂ ಸೊಸೆ ಅಂತ ಯಾವತ್ತೂ ಅವ್ರು ಭಾವಿಸೇ ಇಲ್ಲ. ನಮ್ಮನ್ನ ಬಂದ ದಿನದಿಂದಲೂ ಹೆಣ್ಮಕ್ಳು ನಮ್ಮ ಮನೆ ಮಕ್ಕಳು ಅಂತಾನೆ ಅವ್ರು ಭಾವಿಸಿದ್ದಾರೆ. ಯಾವುದೇ ರೀತಿ ನಮಗೆ ಈಗ ಅತ್ತೆ ಮನೇಲಿ ಇದ್ದೀವಿ, ನಾವು ಈ ರೀತಿ ಇರಬೇಕು ಆ ರೀತಿ ಇರಬೇಕು ಅಂತ ಅವ್ರು ಯಾವತ್ತೂ ನಮಗೆ ರಿಸ್ಟ್ರಿಕ್ಷನ್ ಮಾಡಿಲ್ಲ. ನಿಮ್ಗೆ ಹೇಗೆ ಬೇಕೋ ಹಾಗಿರಿ ಅಂತಾನೆ ಅವರು ಇದು ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ತಾಯಿ ಮನೆ ಪೆನುಗೊಂಡ ಆಂಧ್ರ ಅಂತ, ನಮ್ಮದು ಅಲ್ಲಿ ಒಟ್ಟು ಕುಟುಂಬ. ನಮ್ಮ ತಂದೆ ಅಣ್ಣ ತಮ್ಮಂದ್ರೆ 5 ಜನ, ಹೆಣ್ಮಕ್ಳು 3 ಜನ. ಅವರು ನಮ್ಮ ಅಜ್ಜಿ ತಾತ ಎಲ್ಲ ಇದ್ದರು. ಅವರು ಅಲ್ಲಿ ಮನೇಲಿ 18ರಿಂದ 20 ಜನ ದಿನ ಅಡುಗೆ ಅದು ಮಾಡ್ಕೊಂಡಿರೋರು. ಅಲ್ಲಿ ನಮ್ಮ ತಾಯಿ ದೊಡ್ಡ ಸೊಸೆ, ಇಲ್ಲಿ ನಾನು ಕಡೆ ಸೊಸೆ. ಈಗ ನಾವು 4 ಜನ ವಾರ್ಗಿತೀರು, ನಾವು ಅಕ್ಕ ತಂಗಿರ ಥರನೇ ಇದ್ದೀವಿ, ಯಾವುದೇ ಸಮಸ್ಯೆ ಇಲ್ಲ. ಪ್ರತಿಯೊಂದು ಹಬ್ಬದಲ್ಲೂ ನಾವು ಹಿರಿಯರಿರೋ ಕಡೆ ಬರಬೇಕು ಅಂತ ಅವರು ಬಂದು ಪ್ರತಿಯೊಂದು ಹಬ್ಬನೂ ಇಲ್ಲೇ ಸಂತೋಷವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಯಲ್ಲಿ ಏನಪ್ಪ ಹೇಳಬೇಕು ಅಂದರೆ, ಅವರು 65 ವರ್ಷ ವೈವಾಹಿಕ ದಾಂಪತ್ಯ ಜೀವನದಿಂದ ನಮ್ಗೆ ಒಂದು ಅನುಭವ ಏನಪ್ಪ ಅಂದರೆ, ನಾವು ಅದೇ ರೀತಿ ಇರಬೇಕು, ಅದೇ ರೀತಿ ನಡ್ಕೋಬೇಕು. ಯಾವುದೇ ದಾಂಪತ್ಯದಲ್ಲಿ ಏನೇ ಸಮಸ್ಯೆ ಬಂದರೂ ಅವ್ರ ಥರ ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ತುಂಬಾ ಉದಾಹರಣೆ ಕೊಟ್ಟಿದ್ದಾರೆ ಅವರು. ಮತ್ತು ಈಗ 4 ವರ್ಷದಿಂದ 21ನೇ ಇಸ್ವಿಲಿ ದೇವರ ಕೃಪೆಯಿಂದ ನಮಗೂ ಮಕ್ಕಳಿಗೆಲ್ಲ ಮಾಡಬೇಕು ಅನ್ನಿಸ್ತು. 80 ವರ್ಷ ಶಾಂತಿ ತುಂಬ ಚೆನ್ನಾಗೇ ನಡೆಸ್ಕೊಂಡು ಹೋಯ್ತು ದೇವ್ರ ದಯೆಯಿಂದ. ನಮ್ಗೆ ಇನ್ನೂ ಆಸೆ ಇದೆ, 90 ಶತಮಾನೋತ್ಸವ ಎಲ್ಲ ಮಾಡಬೇಕು ಅನ್ನೋದು ನಮ್ಮ ಆಸೆ. ದೇವರು ನಮ್ಗೆ ಅದಕ್ಕೆಲ್ಲ ಅವಕಾಶ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ಇವರು ಏನಪ್ಪ ಅಂದರೆ, ಮತ್ತೊಂದು ಉದಾಹರಣೆ ಹೇಳಬೇಕು ಅಂದರೆ, ಬರೀ ಜೀವನ ಅಂತಾನೆ ಅಲ್ಲ, ಆಧ್ಯಾತ್ಮಿಕವಾಗೂ ಎಲ್ಲ ರೀತಿ ಇರಬೇಕು ಅಂತ 25 ವರ್ಷದಿಂದ ಪ್ರವಚನ ನಡೆಸ್ಕೊಂಡು ಬಂದರು. ಈಗ ಇದರ ಸಹಜದಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗ್ತಿಲ್ಲ. ಆದರೂ ಅವ್ರು ಅದನ್ನು ನಿಲ್ಲಿಸಿಲ್ಲ. ಮನೆಯಲ್ಲಿ ದೇವ್ರ ದೀಪ ಹಚ್ಚಿ ದಿನ ಸಂಜೆ 7:30ಯಿಂದ 8:30ವರೆಗೂ ಶಿವಾನಂದ ಲಹರಿ, ಸೌಂದರ್ಯ ಲಹರಿ ಹೇಳ್ತಿರ್ತಾರೆ. ನಮ್ಗೆ ಅದನ್ನು ಕೇಳೋ ಸೌಭಾಗ್ಯನೂ ಕಲ್ಪಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ವಂತ ಜೀವನಕ್ಕೆ ಬಂದರೆ ನಮ್ಗೆ ಯಾವುದೇ ರೀತಿ ಅಡ್ಡಿ ಇಲ್ಲ. ಯಾಕೆಂದರೆ ನಾನೀಗ ಸುಮಾರು ಒಂದು 12-13 ವರ್ಷದಿಂದ ಸಂಗೀತ ಶಾಲೆ ನಡೆಸ್ಕೊಂಡು ಬರ್ತಿದ್ದೀನಿ, ಜ್ಞಾನಗಂಗಾ ಸಂಗೀತ ಶಾಲೆ ಅಂತ. ನಮ್ಮದು ಏನಪ್ಪ ಅಂದರೆ, ಭಜನಾ ಮಂಡಳಿ ದಾಸ ಸಾಹಿತ್ಯ ಪ್ರಾಜೆಕ್ಟಲ್ಲಿ ರಿಜಿಸ್ಟರ್ ಆಗಿದೆ. ಅದರಿಂದ ನಮಗೆ ತಿರುಪತಿ, ಉಡುಪಿ, ಧರ್ಮಸ್ಥಳ, ಹೊರನಾಡು ಎಲ್ಲ ಕಡೆ ಕಾರ್ಯಕ್ರಮಗಳು ಕೊಡ್ತಿರ್ತಾರೆ. ಅದಕ್ಕೆ ನಾನೇ ಅಧ್ಯಕ್ಷರಾಗಿರೋದು. ಎಲ್ಲಾದರೂ ಹೋಗಬೇಕು ಅಂದರೆ ಕೇಳೋಕ್ಕೆ ಮುಂಚೆನೇ ದೇವ್ರ ಸೇವೆ, ನಮಗಿಂತಲೂ ದೇವ್ರ ಸೇವೆ ಮುಖ್ಯ, ನೀನು ಕರ್ಕೊಂಡು ಹೋಗು, 4 ಜನಕ್ಕೆ ಉಪಯೋಗ ಆಗುತ್ತೆ, ದೇವ್ರ ದರ್ಶನ ಆಗುತ್ತೆ ಅಂತ ನಾನು ಕೇಳೋಕ್ಕೆ ಮುಂಚೆನೇ ಅವರೇ ಹೇಳ್ಬಿಡ್ತಾರೆ, ಬಾಮ್ಮ ದೇವ್ರ ದರ್ಶನ ಮಾಡ್ಕೊಂಬ, ನಿನ್ನಿಂದ 4 ಜನಕ್ಕೆ ದೇವ್ರ ದರ್ಶನ ಆಗುತ್ತೆ ಅಂತ ಹೇಳಿ ಅವ್ರು ಅದಕ್ಕೂ ತುಂಬಾ ಸಹಕಾರ ಕೊಡ್ತಿದ್ದಾರೆ. ಈಗ ಅವ್ರಿಗೆ ವಯಸ್ಸಾಗಿದ್ರೂ ನಮ್ದಿರ್ಲಿ, ನೀನು ನೋಡ್ಕೊ ಅಂತ ನನಗೆ ಅದಕ್ಕೂ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಮನೆಯಲ್ಲಿ ಮೇಲ್ಗಡೆನೆ ಕ್ಲಾಸ್ ಮಾಡೋದು ನಾನು. ಆ ರೀತಿ ನಂಗೆ ಎಲ್ಲ ರೀತಿ ನಂಗೆ ಸಹಕಾರ ಕೊಡ್ತಿದ್ದಾರೆ. ನಮ್ಮ ಮನೆಯವರು ಅಷ್ಟೇ, ಏನೇ ತೊಂದರೆ ಇದ್ದರೂ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ. ಎಲ್ಲರೂ ಹೋಗ್ಬೇಕಾದ್ರೂ ನಾನು ನೋಡ್ಕೊಳ್ತೀನಿ, ನೀವು ಹೋಗು ಅಂತ. ಅದೇ ರೀತಿ ನಮ್ಮ ಊರ್ಗಿತ್ತಿ ಇವರು ಅಷ್ಟೇ, ಮಕ್ಕಳು ಅಷ್ಟೇ. ಇವರು ಇನ್ನೊಂದು ರೀತಿ ಹೇಳಬೇಕು ಅಂದರೆ, ನಮ್ಮ ಮಾವನವ್ರು ಎಲ್ಲೋ ಕೆಲಸದಲ್ಲಿ ಇದ್ದರು, ಆದ್ರೂ ನಮ್ಮ ಅತ್ತೆಯವರು 4 ಜನ ಮಕ್ಕಳನ್ನು ನಿಭಾಯಿಸಿ, ಸ್ಕೂಲ್ ಮಕ್ಕಳು ನಮ್ಮ ಮಕ್ಕಳು ಒಂದೇ ಅನ್ನೋ ರೀತಿ ಜೀವನ ನಡೆಸಿದ್ದಾರೆ. ಯಾಕೆಂದರೆ ಈಗ ನಮ್ಗೆ ಆದಾಗ ಏನಕ್ಕಪ್ಪ ಅನುಭವ ಆಯಿತು ಅಂದರೆ, ಈಗ ಬರ್ತಿರ್ತಾರೆ ಅವ್ರು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ನಂಬರ್ ತೊಗೊಂಡು, ನಾವು ಮೇಡಮ್ ಇದ್ದಾರಾ, ಅವ್ರಿಗೊಂದು ಗೌರವ ಸಲ್ಲಿಸ್ಬೇಕು ಅಂತ. ನಮ್ಮ ಮಾವನವ್ರಿಗೂ ಅಷ್ಟೇ, ಹಳೆ ವಿದ್ಯಾರ್ಥಿಗಳು ನೀವಿದ್ದರೆ ಮನೇಲಿ ನಾವೆಲ್ಲ ಬರ್ತೀವಿ ಅಂತ ನನ್ನ ನಂಬರೇ ತೊಗೊಂಡು ಕಾಲ್ ಮಾಡಿ ಬರ್ತಾರೆ. ಯಾಕೆಂದರೆ ಅವ್ರಿಗೆ ವಯಸ್ಸಾಗಿರೋದ್ರಿಂದ ನಾವು ಬಂದು ತೊಂದರೆ ಕೊಡಬಾರ್ದು, ಮನೇಲಿ ನೀವು ಒಬ್ಬರಿದ್ದರೆ ಬರ್ತೀವಿ ಅನ್ನೋ ರೀತಿ ಇದು ಮಾಡ್ತಾರೆ. ಈಗ ಊರಲ್ಲೆಲ್ಲನೂ ಹೇಳಬೇಕು ಅಂದರೆ, ನಮಗೆ ಐಡೆಂಟಿಫಿಕೇಶನ್ ಎಲ್ಲೂ ಇಲ್ಲ. ಎಲ್ಲೋದ್ರೂ ಅಚ್ಚಣ್ಣವ್ರ ಸೊಸೆ, ಪದ್ದಮ್ಮನವ್ರ ಸೊಸೆ ಅಂತಲೇ, RP ಮೇಡಮ್ ಸೊಸೆ ಅನ್ನೋದು ಒಂದು ನಮಗೊಂದು ಗೌರವನೇ ಸಿಗ್ತಿದೆ. ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗಲಿ, ಎಲ್ಲೇ ಇದಕ್ಕೆ ಹೋದ್ರೂ ಒಂದು ರೀತಿ ನಾವು ಇಂಥ ಮನೆಗೆ ಸೊಸೆಯಾಗಿ ಬಂದಿರೋದು ನಮ್ಮ ಪುಣ್ಯನೇ ಅಂತಲೇ ನಾನು ಭಾವಿಸ್ತೀನಿ. ಇದೇ ರೀತಿ ನಮ್ಗೆ ಇನ್ನೂ ನಮ್ಮ ಸಂಸಾರ ಜೀವನ ಇನ್ನೂ ನಡ್ಕೊಂಡು ಹೋಗಲಿ. ಅದೇ ರೀತಿ ಅವ್ರ ಅಣ್ಣ ತಮ್ಮಂದ್ರು ಅಷ್ಟೇ, ಯಾವತ್ತೂ ಅವ್ರು ಒಂದು ದಿನಕ್ಕೆ ಒಬ್ಬರು ಒಂದು ಮಾತು ಆಡ್ಕೊಂಡವ್ರಲ್ಲ. ಅಣ್ಣ ತಮ್ಮಂದ್ರು ಬಂದರೆ ರಾತ್ರಿ ಇಡೀ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಮಾತಾಡಿಕೊಂಡು, ಹಾಡುಗಳು ಹೇಳ್ಕೊಂಡು, ಅವ್ರದ್ದೇನಿದೆಯೋ ಅದು ಮಾತಾಡ್ಕೊಂಡು ಆರಾಮಾಗಿರ್ತಾರೆ. ನಾವು ಅದೇ ರೀತಿ ಸೊಸೆಯರು ಅದೇ ರೀತಿ ಇದ್ದೀವಿ. ಅದೇ ನೆಕ್ಸ್ಟ್ ಜನ್ರೇಷನ್ಗೂ ಅದೇ ಆಗಿದೆ. ಈಗ ನಮ್ಮ ಭಾವನ ಮಕ್ಕಳು, ನಮ್ಮ ಮಕ್ಕಳು ಎಲ್ಲ ಸೇರಿದ್ರೆ ಒಂಥರ ಖುಷಿ ಅವ್ರಿಗೆ. ಶನಿವಾರ ಭಾನುವಾರ ಬಂದರೆ ಅವರವರೇ ಮಾತಾಡಿಕೊಂಡು ಎಲ್ಲ ಸೇರ್ತಿರ್ತಾರೆ, ಆಟ ಆಡ್ಕೊಂಡು, ಏನೋ ಅವ್ರ ಜೀವನ ಸುಖವಾಗೇ ಇದೆ ಎಲ್ಲಾರ್ಗು. ಮತ್ತು ದೊಡ್ಡ ಮೊಮ್ಮಗನಿಗೂ ಮದುವೆ ಆಗಿದೆ, ಮೊಮ್ಮಗಳಿಗೆ ನಮ್ಮ 2ನೇ ಭಾವನ ಮಗಳಿಗೆ ಮದುವೆ ಆಗಿದೆ, ಅವಳಿಗೆ 2 ಹೆಣ್ಮಕ್ಳು, ಮೊಮ್ಮಕ್ಕಳನ್ನೂ ಪಡೆದಿದ್ದಾರೆ. ಇನ್ನೂ ಅವರು ದೇವರ ಅನುಕೂಲ ಮಾಡಿಕೊಟ್ರೆ ಇನ್ನೊಂದು ಗಂಡು ಮಗು ಆಗಿ ನಮ್ಮ ವಂಶದಲ್ಲಿ ಅವ್ರ ಕನಕಾಭಿಷೇಕ ಮಾಡೋಕ್ಕೂ ನಾವು ತಯಾರಿದ್ದೀವಿ. ಅದನ್ನು ದೇವರ ಆಶೀರ್ವಾದ ನಡೆಸ್ಕೊಡ್ಲಿ, ನಮ್ದಲ್ಲ ಇಚ್ಛೆ, ಅವರ ಆಶೀರ್ವಾದ, ದೇವರ ಆಶೀರ್ವಾದ. ಇದೇ ರೀತಿ ನಮ್ಮ ಸಂಸಾರ ಇನ್ನೂ ಮುಂದುವರ್ಕೊಂಡು ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಮಾವ 2 ಸೊಸೆ, ನಾವು 2 ಮಕ್ಕಳು, 2 ಮಕ್ಕಳಿದ್ದಾರೆ. ಅವ್ರಿಗೂ ಮಕ್ಕಳು 50ಗೂ ನಮ್ಮ ಅಪ್ಪ ಅಮ್ಮ ಥರನೇ ಇದ್ದಾರೆ.
ಇವತ್ತಿಗೂ ನಾವು ಅವ್ರ ಅಮ್ಮ ಅಂತಲೇ ಕರೆಯೋದು. ಮದುವೆ ಆದಾಗಿಂದನೂ ನಾವು ಹಾಗೆ ಕರಿತೀವಿ. ಅವ್ರು ಹಾಗೆ ಇದ್ದಾರೆ ಇವತ್ತುವರೆಗೂ. ನಮ್ಮ ಭಾವಂದರು, ನಮ್ಮ ವಾರ್ಗಿತರು ಎಲ್ಲರೂ ಅಷ್ಟೇ ಒಳ್ಳೆ ಅಕ್ಕ ತಂಗಿರ ಅಣ್ಣ ತಮ್ಮ ಥರನೇ ಇದ್ದೀವಿ ನಾವುಗಳು. ಏನೇ ಆಗಲಿ ಎಲ್ಲದಕ್ಕೂ ಒಳ್ಳೆ ಸಹಕರಿಸ್ಕೊಂಡು ಎಲ್ಲ ಚೆನ್ನಾಗಿದ್ದೀವಿ ನಾವು. ಊರಿನಾಗೂ ಅಷ್ಟೇ ಮನೆಯವರಾದ್ರೆ ನಮಗೆಲ್ಲ ಒಂದು ಒಳ್ಳೆ ಹೆಸರು ಇದೆ. ಒಂಥರ ಚೆನ್ನಾಗಿದೆ. ನಮಸ್ಕಾರ, ನಾನು ಗಿರೀಶ್ ಅಂತ, ಅಚ್ಚಣ್ಣ ಮತ್ತು ಪದ್ಮಾವತಮ್ಮನವರ 3ನೇ ಪುತ್ರ. ನಿಜವಾಗ್ಲೂ ನಮ್ಮ ತಂದೆ ತಾಯಿ ಭಾಳ ಸಂಸ್ಕಾರವಂತರು. ಜೊತೆಗೆ ನಮ್ಮ ತಂದೆ ವಿದ್ಯಾವಂತರು, ಹೆಚ್ಚಿನ ವಿದ್ಯಾವಂತರು ಅವರು. ಅವರಿಂದ ಬಹಳ ಕಲ್ತಿದ್ದೇವೆ. ತಂದೆ ಆದವರು ಆತ್ಮವಿಶ್ವಾಸ ತುಂಬಿಸ್ಬೇಕು, ತಾಯಿ ಆದವಳು ಪರಿಸ್ಥಿತಿ ಎದುರಿಸ್ತಕ್ಕಂಥ ಶಕ್ತಿನ ಕೊಡಬೇಕು. ಅದರಲ್ಲಿ ಕಿಂಚಿತ್ತು ಲೋಪದೋಷ ಇಲ್ದಿರ ಅವ್ರ ಕರ್ತವ್ಯನ ಅವ್ರು ಮಾಡಿದ್ದಾರೆ. ಒಂದು ಆತ್ಮವಿಶ್ವಾಸದಲ್ಲಿ, ಒಂದು ಎಜುಕೇಷನಲ್ಲಾಗಲಿ, ಒಂದು ಸಮಸ್ಯೆಗಳು ಎದುರಿಸೋದಲ್ಲಾಗಲಿ, ಮುಂದಿನ ಜೀವನದ ದಾರಿ ನಡೆಸೋದ್ರಲ್ಲಾಗಲಿ ಅನೇಕ ರೀತಿಯಲ್ಲಿ ಅವರು ಸ್ಫೂರ್ತಿದಾಯಕರಾಗಿದ್ದಾರೆ. ಅವ್ರನ್ನ ನೋಡಿ ಬಹಳ ಕಲ್ತಿದ್ದೇವೆ. ಜೊತೆಗೆ ನಮ್ಮ ತಂದೆಯವರು ಬಹಳ ಕಷ್ಟಜೀವಿ, ಜೊತೆಗೆ ಜ್ಞಾನಿಗಳು. ಅವರ ಒಂದು ಪ್ರತಿಯೊಂದು ನಿರ್ಧಾರಗಳು ನಮಗೆ ಸ್ಫೂರ್ತಿದಾಯಕವಾಗಿದೆ. ಮತ್ತು ನಮ್ಮ ತಾಯಿ ಬಹಳ ಗುಣವಂತೆ ಮತ್ತು ಜ್ಞಾನಿ. ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು ನಮ್ಮ ತಂದೆಯವರು. ನಮ್ಮ ತಾಯಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ದರು. ಅವರನ್ನು ನೋಡಿ ನಾವು ಬಹಳಷ್ಟು ಕಲ್ತಿದ್ದೇವೆ ಮತ್ತು ನಮ್ಮ ಜೀವನದಲ್ಲಿ ಅನೇಕ ನಿರ್ಧಾರಗಳು ಅವರಿಂದನೇ ನಾವು ತಗೊಂಡಿದ್ದೀವಿ ಅಂತ ಹೇಳ್ಬೋದು. ಸುಮಾರು 24 ವರ್ಷ ನಾನು ಊರಲ್ಲೇ ಇದ್ದೆ. ಹಾಗೆ ಮುಂದಿನ ಜೀವನದಲ್ಲೂ ಅಷ್ಟೇ ನಾನು BE ಮಾಡಿದೆ, ಇಂಜಿನಿಯರಿಂಗ್ ಮಾಡಿದೆ, ಮತ್ತು MTech ಮಾಡಿದೆ, ಮತ್ತು PhD ಮಾಡಿದೆ. ಇದೆಲ್ಲದಕ್ಕೂ ಕಾರಣ ನಮ್ಮ ತಂದೆ ತಾಯಿನೇ ಅಂತ ಹೇಳ್ಬೋದು. ಈಗ ಒಂದು ಸ್ಥಿತಿಯಲ್ಲಿ ನಾನು ಪ್ರೊಫೆಸರ್ ಆಗಿ RV ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಧರ್ಮಪತ್ನಿಯಾದ ಮಂಗಳ, ಇವಳು ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ನನಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಅವನು ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ ಅಗ್ರಿಕಲ್ಚರಲ್ಲಿ, ಮಗಳು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಮ್ಮ ಜೀವನಕ್ಕೆ ಅನೇಕ ರೀತಿಯಾಗಿ ದಾರಿದೀಪವಾಗಿದ್ದಾರೆ. ಇಂಥ ತಂದೆ ತಾಯಿಗಳು ಪಡೆದಂಥವ್ರು ನಾವೇ ಧನ್ಯರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು ಚೆನ್ನ ಹಾಗೂ ಶ್ರೀಮತಿ ಪದ್ಮಾವತಮ್ಮನವರ 3ನೇ ಸೊಸೆ, ಗಿರೀಶ್ ರವರ ಧರ್ಮಪತ್ನಿ. ನಾನು ಮದುವೆ ಆಗಿ 28 ವರ್ಷ ಆಯಿತು. ಆಗಿಂದ ನಾನು ನಮ್ಮ ಅತ್ತೆ ಮಾವನ್ನ ನೋಡ್ಕೊಂಡು ಬಂದಿದ್ದೀನಿ. ಸೊಸೆ ಅಂತ ಅನಿಸೇ ಇಲ್ಲ. ತಂದೆ ತಾಯಿ ತರಹನೇ ಒಳ್ಳೆ ಪ್ರೀತಿ ಕೊಟ್ಟು ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾವು ಅಷ್ಟೇ, ಸೊಸೆನೂ ಅಷ್ಟೇ. ನಾವು ಬೇರೆ ಅಂತ ಅಂದ್ಕೊಂಡಿಲ್ಲ. ಅತ್ತೆ ಮಾವನ ತಂದೆ ತಾಯಿ ಥರನೇ ನೋಡ್ಕೊಂಡಿದ್ದೀವಿ. ಅದರಿಂದ ನಮ್ಮ ಒಟ್ಟು ಕುಟುಂಬದಲ್ಲಿ ಒಬ್ಬರ ಮೇಲೊಬ್ಬರಿಗೆ ಪರಸ್ಪರ ಗೌರವ ಹಾಗೂ ವಿಶ್ವಾಸ ಇದೆ. ಹಾಗೆ ನಮ್ಮ ಮಾವನವ್ರಿಗೆ 80ನೇ ವರ್ಷದ ಸಹಸ್ರಚಂದ್ರ ದರ್ಶನ ಶಾಂತಿ ಆಯಿತು. ಅದೇ ಸಮಯದಲ್ಲಿ ನಮ್ಮ ಅತ್ತೆ ಮಾವ ಅವರ ವೈವಾಹಿಕ ಜೀವನದ 60ನೇ ವರ್ಷ ಬಿದ್ದಿತ್ತು. ಹಾಗಾಗಿ ಅವರ ಬಗ್ಗೆ ನನಗೆ ಆ ಸಂದರ್ಭದಲ್ಲಿ ತಿಳಿದಂತಹ ಕೆಲವು ವಿಷಯಗಳನ್ನು ಒಂದು ಕವನದ ರೂಪದಲ್ಲಿ ಪ್ರಸ್ತುತಪಡಿಸಿದ್ದೀನಿ. ಅದನ್ನು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಅತ್ತೆ ಮಾವ. ಮಾವನವರಿಗೆ ಸಹಸ್ರ ಚಂದ್ರ ದರ್ಶನದ ಈ ಹೊತ್ತು ದಾಂಪತ್ಯಕ್ಕೂ ತುಂಬಿತ್ತು 60. ಮಾವನವರಿಗೆ ಸಹಸ್ರ ಚಂದ್ರ ದರ್ಶನದ ಈ ಹೊತ್ತು ದಾಂಪತ್ಯಕ್ಕೂ ತುಂಬಿತ್ತು 60. ಬಾಲ್ಯದಲ್ಲಿಯೇ ತಾಯಿಯ ನೆನಪೊತ್ತು ನಡೆದರು ಸಾಧನೆಯ ಹಾದಿಯೆಡೆ ಎದುರಿಸಿ ಬಂದೆರಗಿದ ಆಪತ್ತು. ಗೃಹಸ್ಥರಾದರೂ ದಣಿವರಿಯದ ಜ್ಞಾನದಾಹ ಅನುಗ್ರಹಿಸಿತ್ತು ಪದವಿಗಳ ಹಾರ, ತಂದು ನಿಲ್ಲಿಸಿತ್ತು ಪ್ರಾಂಶುಪಾಲರ ಪದವಿಯ ತನಕ. ಗೌರವ ಪುರಸ್ಕಾರಗಳು ನಿಮ್ಮನರಸಿ ಬಂದಿತ್ತು, ನಿಮ್ಮ ಉಪನ್ಯಾಸಗಳು ಆಧ್ಯಾತ್ಮದ ಕದವ ತೆರೆದಿತ್ತು. ಸಂಸ್ಕೃತದ ಗರಿಮೆ, ಪರಿಶ್ರಮದ ನಡಿಗೆ, ವೇದ ಪಾರಂಪರ್ಯದ ಹಿರಿಮೆ, ನಿಮ್ಮ ವ್ಯಕ್ತಿತ್ವವೇ ನಮಗೆ ಹೆಮ್ಮೆ. ಆದರೂ ಮಾವ, ನೀವು ಪುಣ್ಯವಂತರು. ನಿಮ್ಮ ಹಾದಿಯಲ್ಲಿ ಅತ್ತೆ ನೆರವಾಗಿ ನಿಂತರು. ತಮ್ಮ ಸಾಹಿತ್ಯಾಸಕ್ತಿಯನ್ನು ನಿಮ್ಮಲ್ಲಿ ಕಂಡರು. ಅತ್ತೆ, ನೀವಾದಿರಿ ಸಹನೆಯ ಪ್ರತಿರೂಪ. ಶಾಲೆ ಸಂಸಾರಗಳ ನಿಭಾಯಿಸಿದಿರಿ ಏಕರೂಪ. ನಿಮ್ಮ ಮಕ್ಕಳ ಜೊತೆಯಲ್ಲಿಯೇ ಬೇರೆ ಮಕ್ಕಳಿಗೂ ಆದಿರಿ ದಾರಿದೀಪ. ನೀವಿಬ್ಬರು ಶಿಷ್ಯ ವೃಂದಕ್ಕೆ ಮಾರ್ಗದರ್ಶಕರಾಗಿ, ಮಕ್ಕಳ ವೃದ್ಧಿಗೆ ಬೆನ್ನೆಲುಬಾಗಿ, ಬಾಳಿದಿರಿ ಬಂಧು ಬಾಂಧವರಲ್ಲಿ ಒಂದಾಗಿ. 60 ವಸಂತಗಳು ಜೊತೆಯಾಗಿ ನಡೆದ ಅತ್ತೆ ಮಾವನವರಿಗೆ ನನ್ನ ನಮನ. ಆಯಸ್ಸು, ಆರೋಗ್ಯ, ನೆಮ್ಮದಿ
ಇರಲಿ ಅನುದಿನ. 60 ವಸಂತಗಳು ಜೊತೆಯಾಗಿ ನಡೆದ ಅತ್ತೆ ಮಾವನವರಿಗೆ ನನ್ನ ನಮನ. ಆಯಸ್ಸು ಆರೋಗ್ಯ ನೆಮ್ಮದಿ ಇರಲಿ ಅನುದಿನ. ಬಂಟು ರೀತಿ ಕೊಲು ಬಿಯವಯ್ಯ ರಾಮ, ಬಂಟು ರೀತಿ ಕೊಲು ಬಿಯವಯ್ಯ ರಾಮ, ಬಂಟು ರೀತಿ ಕೊಲು ಬಿಯವಯ್ಯ ರಾಮ, ಬಂಟು ರೀತಿ ಕೊಲು ಬಿಯವಯ್ಯ ರಾಮ ರಾಮ. ತುಂಟ ಬೀಂಟಿವಾನಿ, ತುಂಟ ಬೀಂಟಿವಾನಿ ಮೊದಲೈನ ಮಾದ, ತುಂಟ ಬೀಂಟಿವಾನಿ ಮೊದಲೈನ ಮಾದ, ತುಂಟ ಬೀಂಟಿವಾನಿ ಮೊದಲೈನ ಮಾದ, ದುಲಗೋಟನಿಲ್ಲ ಕುಲಸೆಯು ನಿಜ, ತುಂಟ ಬೀಂಟಿವಾನಿ ಮೊದಲೈನ ಮಾದ, ದುಲಗೋಟನಿಲ್ಲ ಕುಲಸೆಯು ನಿಜ, ಬಂಟು ರೀತಿ ಕೊಲು ಬಿಯವಯ್ಯ ರಾಮ, ಬಂಟು ರೀತಿ ಕೊಲು ಬಿಯವಯ್ಯ ರಾಮ ರಾಮ. ರೋಮಾಂಚ ಮಾನ್ಯ ಘನ ಕಂಚುಕಮು, ರೋಮಾಂಚ ಮಾನ್ಯ ಘನ ಕಂಚುಕಮು, ರಾಮ ಭಕ್ತುಡನು ಮುದ್ರ ಬಿಳ್ಳಯು, ರೋಮಾಂಚ ಮಾನ್ಯ ಘನ ಕಂಚುಕಮು, ರಾಮ ಭಕ್ತುಡನು ಮುದ್ರ ಬಿಳ್ಳಯು, ರಾಮನಾಮ ಮನೆ, ರಾಮನಾಮ ಮನೆ ವರ ಖಡ್ಗಮಿಚಿ, ರಾಮನಾಮ ಮನೆ ವರ ಖಡ್ಗಮಿಚಿ, ರಾಮನಾಮ ಮನೆ ವರ ಖಡ್ಗಮಿಚಿ, ರಾಸಿಲ್ಲು ನಯ್ಯ ತ್ಯಾಗರಾಜು ನೀಕೆ, ರಾಮನಾಮ ಮನೆ ವರ ಖಡ್ಗಮಿಚಿ, ರಾಸಿಲ್ಲು ನಯ್ಯ ತ್ಯಾಗರಾಜು ನೀಕೆ, ಬಂಟು ರೀತಿ ಕೊಲು ಬಿಯವಯ್ಯ ರಾಮ, ಬಂಟು ರೀತಿ ಕೊಲು ಬಿಯವಯ್ಯ ರಾಮ ರಾಮ. ನಮಸ್ಕಾರ, ನಾನು ತಾರಿಣಿ. ಪ್ರಸ್ತುತ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಪಡೆಯುತ್ತಿದ್ದೇನೆ. ನನ್ನ ತಂದೆ ಗಿರೀಶ್ ಮತ್ತು ತಾಯಿ ಮಂಗಳ, ಪದ್ಮಾವತಮ್ಮ ಹಾಗೂ ಅಚ್ಚಣ್ಣರವರ ಮೊಮ್ಮಗಳು. ಸಂಸ್ಕಾರಯುತ ಕುಟುಂಬದಲ್ಲಿ ಜನಿಸಿರುವುದು ನನ್ನ ಪುಣ್ಯ ಎಂದು ಭಾವಿಸುತ್ತೇನೆ. ನಾನು ಅನೇಕ ವರ್ಷಗಳಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ತೊಡಗಿಸಿಕೊಂಡಿದ್ದು ಈಗ ಸೀನಿಯರ್ ಪರೀಕ್ಷೆಗೆ ಅಭ್ಯಾಸವನ್ನು ಪಡೆಯುತ್ತಿದ್ದೇನೆ. ಈಗ ಮಧ್ಯಮ ಕಾಲದ ಒಂದು ಕೃತಿಯನ್ನು ಪ್ರಸ್ತುತಪಡಿಸಲು ಇಚ್ಛಿಸುತ್ತಿದ್ದೇನೆ. ರಚನೆ ಸ್ವಾತಿ ತಿರುನಾಳ್, ರಾಗ ಮಾಯಾ ಮಾಳವಗೌಳ, ತಾಳ ರೂಪಕ ತಾಳ. ದೇವ ದೇವ ಕಲಯಾಮಿತ ಚರಣಾಂಬುಜ ಸೇವನಂ, ದೇವ ದೇವ ಕಲಯಾಮಿತ ಚರಣಾಂಬುಜ ಸೇವನಂ, ದೇವ ದೇವ ಕಲಯಾಮಿತ. ಭುವನತ್ರಯ ನಾಯಿಕ, ಭುವನತ್ರಯ ನಾಯಿಕ, ಭೂರಿ ಕರುಣ ಯಾಮಮ ಭವತಾಪ ಮಾಮಕ,
जन्मार्चित मामखिल पातक संभवामिह वारय करुणाय जिति जालि विदाहना जिति जालि विदाहना दीनबन्धु मामवाश्रित विभवपाल श्रीपद्मनाभ शौरे मामवाश्रित विभवपाल श्रीपद्मनाभ शौरे देव देव कलयामित चरणाम्बुज सेवानं देव देव कलयामित. ಈ ದಿನ ನಮಗೆ ಒಂದು ಸುದಿನ ಅಂತಾನೆ ಹೇಳಬೇಕು. ಏಕೆಂದರೆ ಇಷ್ಟು ಜನ ಹಿರಿಯರನ್ನೆಲ್ಲ ಕರ್ಕೊಂಡ್ಬಂದು ನಮ್ಮ ಸುವರ್ಣ ಆಂಟಿ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ. ಇದು ಒಂದು ಸುದಿನಾನೇ. ನಮ್ಮ ಮನೆಯವರ ಪರವಾಗಿ ಸುವರ್ಣ ಆಂಟಿಗೆ ಒಂದು ಹುಟ್ಟಬೇಕಂತ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇದೇ ರೀತಿ ಅವರ ಸಹಕಾರ ನಮಗೂ ಮುಂದೆ ನಡೆಸ್ಕೊಂಡು ಹೋಗಲಿ. ಒಳ್ಳೆ ಸಜ್ಜನರ ಸಹವಾಸ ಒಳ್ಳೇದು ಮಾಡುತ್ತೆ ಅನ್ನೋದು ಇದೇನೇ ನಮಗೆ ಒಂದು ಉದಾಹರಣೆ. ಯಾಕೆಂದರೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರು ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇದು ಸುವರ್ಣ ಆಂಟಿ ಅವರು ಅಷ್ಟೇ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಏನಾದರೂ ಇದ್ದರೂ ಈ ಥರ ಮಾಡಿ ಈ ಥರ ಮಾಡು ಅಂತ ಅಲ್ಲಿಂದಾನೇ ನನಗೆ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಇನ್ನೊಮ್ಮೆ ನಮ್ಮ ಮನೆಯವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀನಿ. ಸೊ ಈ ದಿನ ಅಚ್ಚಣ್ಣ ಪದ್ಮಾವತಮ್ಮ ಅವರ ಫ್ಯಾಮಿಲಿಯ ಒಂದು ಚಟುವಟಿಕೆ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಆನೇಕಲ್ ಛತ್ರದ ಫ್ಯಾಮಿಲಿ ಅಂತ ಅಂದ್ಕೊಂಡ್ರು ಏನೂ ಹೆಚ್ಚಾಗ್ಲಾರ್ದು. ಸೊ ಆನೇಕಲ್ ಛತ್ರದ ಫ್ಯಾಮಿಲಿ ಬಗ್ಗೆ ಇವತ್ತೊಂದು ಸಣ್ಣ ನಿರೂಪಣೆ ಇತ್ತು. ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಮತ್ತೆ ಬರದೇ ಇರೋಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಇದು ಒಂದು ಒಳ್ಳೆ ಕಾರ್ಯಕ್ರಮ ಆಗಿ ಎಲ್ಲರ ಮನ ತಲುಪಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.